ರೈತರ ಅಲ್ಪಾವಧಿ ಸಾಲವನ್ನ ಮನ್ನಾ ಮಾಡಿದ ಸಿದ್ದರಾಮಯ್ಯ. ಏನಿದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ವಿಧಾನಸಭೆಯಿಂದ. ರೈತರ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿ ಮನ್ನಾ ಸದನದಲ್ಲೇ ಘೋಷಣೆ ಮಾಡಿದ ಸಿಎಂ ಸಿದ್ದರಾಮಯ್ಯ. ಅಲ್ಪಾವಧಿ ಮಧ್ಯಮಾವಧಿ ಸಹಕಾರಿ ಬ್ಯಾಂಕ್ ಸಾಲ ಕಟ್ಟಿದ್ರೆ ಬಡ್ಡಿ ಮನ್ನಾ ಮಾಡೋದಾಗಿ ಸಿಎಂ ಘೋಷಣೆ ಮಾಡಿದ್ದಾರೆ. ರೈತರ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿ ಮನ್ನಾ ಆಗಿರುವಂತದ್ದು ಸದನದಲ್ಲೇ ಘೋಷಣೆ ಮಾಡಿದ್ರು ಸಿಎಂ. ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ವಿಪಕ್ಷಗಳನ್ನ ದೂರ್ತಾ ನೇರವಾಗಿ ಹೇಳಿದ್ರು ಬಡ್ಡಿ ಮನ್ನಾ ಮಾಡ್ತಾ ಇದ್ದೀವಿ ಸದನದಲ್ಲೇ ನಾವು ಅಂತ ಹೇಳಿ. ಅಲ್ಪಾವಧಿ ಮಧ್ಯಮಾವಧಿ ಸಹಕಾರಿ ಬ್ಯಾಂಕ್ ಸಾಲ ಕಟ್ಟಿದ್ರೆ ಬಡ್ಡಿ ಮನ್ನಾ ಮಾಡೋದಾಗಿ ಸಿಎಂ ಹೇಳಿದ್ದಾರೆ. ಇದು ಸಾಲ ಮನ್ನಾ ಅಲ್ಲ, ಇದು ಬಡ್ಡಿ ಮನ್ನಾ. ಬಡ್ಡಿಯನ್ನ ಮನ್ನಾ ಮಾಡೋದಾಗಿ ಸಾಲನ್ನ ಸರಿಯಾಗಿ ಕಟ್ತಾ ಇದ್ರೆ ಅದ್ರ ಮೇಲೆ ಏನು ಬಡ್ಡಿ ಬರ್ತದಲ್ಲ, ಈ ರೈತರಿಗೆ ಬಡ್ಡಿನೇ ಎಷ್ಟೋ ಸರಿ ಹೊರೆ ಆಗೋದುಂಟು. ಇದೇ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಸಾಲವನ್ನ ನೀವು ಸರಿಯಾಗಿ ಕಟ್ಟಿದ್ದೆ ಆದ್ರೆ ನಾವು ಬಡ್ಡಿಯನ್ನ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಬರ್ತಾ ಇರುವ ಮಾಹಿತಿ ಇದು. ಸಾಲ ಮಾಡಿದ್ರೆ ಆದ್ರೂ ನೀವು ವಾಪಸ್ ಕಟ್ತಾ ಇದ್ರೆ ಕರೆಕ್ಟ್ ಆಗಿ ನೀವು ನಿಮ್ಮ ಬಡ್ಡಿಯನ್ನ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ವತಃ ಮುಖ್ಯಮಂತ್ರಿ ಇಂಥ ಘೋಷಣೆಯನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಸದನದಲ್ಲಿ ವಿಪಕ್ಷಗಳಿಂದ ಒತ್ತಾಯ ಬಂದಿತ್ತು. ಬರಗಾಲ ಹಿನ್ನೆಲೆ ಪ್ರತಿ ಹೆಕ್ಟೇರ್ಗೆ 25 ಸಾಲದ ಮೇಲಿನ ಬಡ್ಡಿ ಮನ್ನಾ ಘೋಷಣೆಗೆ ವಿಪಕ್ಷ ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ದು. ರೈತರ 2 ಲಕ್ಷದವರೆಗಿನ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಲಾಗಿತ್ತು. ಈ ನಿಟ್ಟಿನಲ್ಲಿ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಪೊಲಿಟಿಕಲ್ ಹೆಡ್ ಆಗಿರುವಂತಹ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಏನಾಗ್ತಿದೆ? ಚಿರುಬಟ್ ಕಳೆದ 10 ದಿನಗಳ ಕಾಲ ಸುವರ್ಣಸೌಧದಲ್ಲಿ, ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದಂಥ ಅಧಿವೇಶನಕ್ಕೆ ಇಂದು ತೆರೆ ಬಿದ್ದಿರುವಂಥದ್ದು, ಇದೀಗ ತೆರೆ ಬಿದ್ದಿರುವಂಥದ್ದು. 10 ದಿನಗಳ ಅಧಿವೇಶನದಲ್ಲಿ ಒಳಗಡೆ ಸಾಕಷ್ಟು ರಾಜಕೀಯವಾಗಿ ಕೂಡ ಚರ್ಚೆ ಆಯಿತು ಮತ್ತು ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು, ಅಂದರೆ ಉತ್ತರ ಕರ್ನಾಟಕ ಸಂಬಂಧಪಟ್ಟಂತೆ ಒಂದು ದಿನ ಚರ್ಚೆಗೆ ಅವಕಾಶ ಕೊಡಲಾಗಿತ್ತು. ಅದೇ ರೀತಿ ಕೂಡ ಬರಗಾಲ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಯಿತು. ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚು ಚರ್ಚೆ ಆಗಬೇಕಾಯಿತು. ಆದರೆ ನಿರೀಕ್ಷೆಯಂತೂ ಕೂಡ ಆ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿಲ್ಲ. ಜೊತೆಗೆ ನಿರೀಕ್ಷಿತ ಪ್ರಮಾಣದಲ್ಲೂ ಕೂಡ ಆ ಸಮಸ್ಯೆಗೆ ಪರಿಹಾರ ದೊರಕಿಲ್ಲ. ಅಂತಿಮವಾಗಿ ಉತ್ತರ ಕರ್ನಾಟಕ ಭಾಗದ ಚರ್ಚೆಯ, ಅಂದರೆ ಎಲ್ಲ ಪಕ್ಷಗಳು ಕೂಡ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ 3 ಪಕ್ಷಗಳಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆದಕ್ಕೆ ಈಗ ಈ ಉತ್ತರ ಕೊಟ್ಟಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಈ ಸಂಬಂಧಪಟ್ಟಂತೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಒಂದು ಘೋಷಣೆಯನ್ನು ಮಾಡಿರುವಂಥದ್ದು, ಅಂದರೆ ಸಹಕಾರಿ ಬ್ಯಾಂಕ್ಗಳಲ್ಲಿ ದೀರ್ಘಾವಧಿ ಮತ್ತು ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲ ಯಾರು ಸಂಪೂರ್ಣವಾಗಿ ಕಟ್ತಾರೆ ಅವರ ಸಾಲದ ಬಡ್ಡಿ ಮನ್ನಾ ಅಂತ ಘೋಷಣೆ ಮಾಡಿರೋದು. ಅದರ ಜೊತೆಗೆ ನಂಜುಂಡಪ್ಪ ವರದಿಯ ಅನುಷ್ಠಾನ ಸಂಬಂಧಪಟ್ಟಂತೆ ಏನು ಪ್ರಗತಿ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಹೈ ಪವರ್ ಕಮಿಟಿ, ಉನ್ನತಾಧಿಕಾರ ಸಮಿತಿ ಸಭೆ ಆ ಒಂದು ಕಮಿಟಿಯನ್ನು ರಚನೆ ಮಾಡಿರುವಂಥದ್ದು. ಉಳಿದಂತೆ ಒಂದು ಬೆಳಗಾವಿ, ಧಾರವಾಡ ಈ ಭಾಗದಲ್ಲಿ ಸುಮಾರು ಒಂದು 5 ರಿಂದ 6 ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಕೈಗಾರಿಕೆ ಪ್ರದೇಶಗಳನ್ನು ಮಾಡುವ ಸಂಬಂಧಪಟ್ಟಂತೆ ತೀರ್ಮಾನ ಆಗಿದೆ. ಬೆಳಗಾವಿ ಭಾಗದಲ್ಲಿ 3,000 ಹೆಕ್ಟೇರ್ ಪ್ರದೇಶದಲ್ಲಿ ಕೈಗಾರಿಕೆ ಮಾಡುವ ಸಂಬಂಧಪಟ್ಟಂತೆ ಘೋಷಣೆ ಆಗಿರುವಂಥದ್ದು. ಆದರೆ ಮುಖ್ಯಮಂತ್ರಿ ಉತ್ತರಕ್ಕೆ ತೃಪ್ತರಾಗದಂಥ ಪ್ರತಿಪಕ್ಷಗಳು ಸಭಾತ್ಯಾಗ ಮಾಡಿದ್ದು. ಪ್ರಮುಖವಾಗಿ ಪ್ರತಿಪಕ್ಷಗಳು ಒಂದು ಬೇಡಿಕೆ ಆಗಿರುವಂಥದ್ದು, ಈ ಬರಗಾಲ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಮಾಡಬೇಕು, 2 ಲಕ್ಷದವರೆಗೂ ರೈತರ ಸಾಲ ಮನ್ನಾ ಮಾಡಬೇಕು. ಪ್ರತಿ ಹೆಕ್ಟೇರಿಗೆ ಬರಗಾಲ ಹಿನ್ನೆಲೆಯಲ್ಲಿ 25,000 ರೂಪಾಯಿ ಪರಿಹಾರ ಧನವನ್ನು ಘೋಷಣೆ ಮಾಡಬೇಕಂತ ಬೇಡಿಕೆ ಇಟ್ಟಿದ್ದು. ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ ಬೇಡಿಕೆಯನ್ನು ಒಪ್ಪದೇ ಹಿನ್ನೆಲೆಯಲ್ಲಿ ಸಭಾತ್ಯಾಗ ಮಾಡಲಾಯಿತು. ಮತ್ತೊಂದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೈತರ ಸಾಲದ ಮೇಲಿನ ಬಡ್ಡಿ ಮನ್ನಾ ಸಂಬಂಧಪಟ್ಟಂತೆ ಘೋಷಣೆ ಮಾಡೋದಕ್ಕೆ ಪ್ರತಿಪಕ್ಷ ಒಂದು ಆಕ್ಷೇಪಣೆ ಎತ್ತಿರುವಂಥದ್ದು.
ವಿಜಯ್ ಒಂದ್ ನಿಮಿಷ ಹೋಲ್ಡಲ್ಲಿ ನಮ್ಮ ಜೊತೆಗೇರಿ ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವಿಧಾನಸಭಾ ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಆಗಿರುವಂತದ್ದು. ಗಲಾಟೆ ಗದ್ದಲದ ನಡುವೆ ಸುವರ್ಣಸೌಧದ ಅಧಿವೇಶನ ಅಂತ್ಯ ಆಗಿದೆ. ಬಿಜೆಪಿ ಸಭಾತ್ಯಾಗದ ನಡುವೆ ಚಳಿಗಾಲದ ಅಧಿವೇಶನಕ್ಕೆ ಮಂಗಳ ಹಾಡಲಾಗಿದೆ. ವಿಧಾನಸಭೆ ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಆಗಿದೆ. ಎಸ್ ವಿಜಯ್ ನಮ್ಮ ಜೊತೆ ಜಾಯಿನ್ ಆಗಿದ್ರೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡೋದಾದ್ರೆ ವಿಜಯ್. ಚಿರುಭಟ್ ಅದೇ ಆಗ್ಲೇ ಹೇಳಿದ ರೀತಿಯಲ್ಲಿ ಕೂಡ ಏನು 10 ದಿನಗಳ ಅಧಿವೇಶನಕ್ಕೆ ಇಂದು ತೆರೆ ಬಿದ್ದಿರುವಂಥದ್ದು ಇದೀಗ ಅಂದರೆ ಏನು ಕಳೆದ ಸೋಮವಾರ ಆರಂಭ ಆಗಿರುವಂಥದ್ದು. ಇಂದು 10 ದಿನಗಳ ಕಾಲ ಅಧಿವೇಶನದಲ್ಲಿ ಸಮಗ್ರವಾಗಿ ಕೂಡ ಚರ್ಚೆ ಆಗಿರುವಂಥದ್ದು. ಅಂದರೆ ಒಂದು ಕಡೆ ಉತ್ತರ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ವಿಶೇಷವಾಗಿ ಒಂದು ದಿನ ಮೀಸಲಿಡಲಾಗಿತ್ತು. ಅದರ ಜೊತೆಗೆ ಬರಗಾಲ ಸಮಸ್ಯೆ ಮತ್ತು ಬೇರೆ ಬೇರೆ ಪ್ರಕರಣ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಕೂಡ ಚರ್ಚೆ ವಿಚಾರ ಆಗಿರುವಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ರಾಜಕೀಯ ಕೂಡ ಒಂದಷ್ಟು ಈ ಸದನದಲ್ಲಿ ಒಂದಷ್ಟು ಗದ್ದಲದ ವಾತಾವರಣ ಉಂಟಾಗಿತ್ತು. ಯಾಕಂದ್ರೆ ಅದು ಏನು ಜಮೀರ್ ಅಹಮದ್ ಪ್ರಕರಣ ಸಂಬಂಧಪಟ್ಟಂತೆ ಪ್ರಸ್ತಾಪಿಸಿ ಏನು ಸದನ ಇಡೀ ದಿನ ಒಂದು ಸದನ ಬಿಜೆಪಿ ಸದಸ್ಯರು ಬಾವಿಗಿಳಿದು ಪ್ರತಿಪಕ್ಷ ಸದಸ್ಯರು ಬಾವಿಗಿಳಿದು ಸರ್ಕಾರ ಇಕ್ಕಟ್ಟಿನ ಸಿಲುಕಿಗೆ ಪ್ರಯತ್ನ ಮಾಡಿದ್ರು. ಅಂತಿಮವಾಗಿ ಚರ್ಚೆಗೆ ಅವಕಾಶ ಕೊಟ್ಟರು ಕೂಡ ಆದರೆ 69 ಅಡಿಯಲ್ಲಿ ಅವಕಾಶ ಕೊಡಲಾಗಿತ್ತು. ಆದರೆ ಸ್ಪೀಕರ್ ಅದಕ್ಕೆ ಅವಕಾಶ ಕೊಡಲಿಲ್ಲ. ಇದು ಪ್ರತಿಪಕ್ಷಗಳ ಒಂದು ನಿರಾಸೆಗೆ ಕಾರಣ ಆಗಿರುವಂಥದ್ದು. ಜೊತೆಗೆ ಏನು ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮಗ್ರವಾಗಿ ಉತ್ತರವನ್ನು ಕೊಟ್ಟರು. ಸುಮಾರು 1 ಗಂಟೆಗಳ ಕಾಲ ತಮ್ಮ ಉತ್ತರದಲ್ಲಿ ಪ್ರತಿಪಕ್ಷಗಳನ್ನು ಕೂಡ ಕಾಲೆಳೆದು ಜೊತೆಗೆ ಉತ್ತರವನ್ನು ಕೂಡ ಕೊಡಲಾಯಿತು. ಉತ್ತರದಲ್ಲಿ ಒಂದು ಘೋಷಣೆ ಮಾಡಿರುವಂಥದ್ದು ಅಂದರೆ ಸಹಕಾರ ಬ್ಯಾಂಕ್ಗಳಲ್ಲಿ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಸಂಪೂರ್ಣ ಸಾಲವನ್ನು ಕಟ್ಟಿದ್ರೆ ಬಡ್ಡಿ ಮನ್ನಾ ಅಂತ ಹೇಳಿರುವಂಥದ್ದು. ಅದು ಎಷ್ಟು ಬಡ್ಡಿ ಮನ್ನಾ ಆಗುತ್ತೆ, ಎಷ್ಟು ಅಮೌಂಟ್ ಅನ್ನುವಂಥದ್ದು ಕೂಡ ಸ್ಪಷ್ಟಪಡಿಸಬೇಕು ಅನ್ನುವಂಥದ್ದು ಪ್ರತಿಪಕ್ಷಗಳ ಆಗ್ರಹ ಆಗಿತ್ತು. ಅದಕ್ಕೆ ಮುಖ್ಯಮಂತ್ರಿ ಉತ್ತರ ಕೊಟ್ಟಿಲ್ಲ. ಅಂತಿಮವಾಗಿ ಪ್ರತಿಪಕ್ಷದ ಬೇಡಿಕೆ 2 ಲಕ್ಷದವರೆಗೆ ಸಾಲ ಮನ್ನಾ ಮಾಡಬೇಕು ಅಂತ ಅದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಲ್ಲ. ಸಭಾತ್ಯಾಗದ ನಡುವೆ 10 ದಿನಗಳ ಕಾಲ ಅಧಿವೇಶನಕ್ಕೆ ತೆರೆ ಬಿದ್ದಿರುವಂಥದ್ದು ಚಿರುಭಟ್.